ಯಲಹಂಕ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಯಾಕಂದರೆ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ನಿಂತಲ್ಲೇ ನಿಂತ ಸಾಲು ವಾಹನಗಳು ಮೇಲ್ಗಡೆ ಹಾರಾಡ್ತಾ ಇದೆ, ಕೆಳಗಡೆ ನಿಂತಿದೆ. ಸುಮಾರು 4-5 ಕಿಲೋಮೀಟರ್ ರಸ್ತೆ ಜಾಮ್. ಏರ್ಫೋರ್ಸ್ನ ಪ್ರವೇಶ ದ್ವಾರದವರೆಗೆ ಟ್ರಾಫಿಕ್. ಈಗ ಇಲ್ಲೇ ಗಾಡಿಯಲ್ಲಿ ನಿಂತು ನೋಡ್ಬೇಕಷ್ಟೇ ನೋಡಿ. ಮೇಲ್ಗಡೆ ಫುಲ್ಲು ವಿಮಾನಗಳು ಜಾಲಿ ವಾಹನಗಳು ಖಾಲಿ ರೋಡಲ್ಲಿ ಅಲ್ಲ, ವಾಹನಗಳು ಮೂವ್ ಆಗ್ತಾ ಇಲ್ಲ. ರೋಡಲ್ಲಿ ನೋ ಖಾಲಿ ಫುಲ್ ಜಾಮ್ ನೋಡಿ. 4-5 ಕಿಲೋಮೀಟರ್ ಸುಸ್ತಾಗ್ಬಿಡುತ್ತೆ ಇವತ್ತು ಆ ಕಡೆಯಿಂದ ಮೂವ್ ಆಗಕ್ಕೆ. ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಬಹಳ ಕಷ್ಟ ಆಗ್ಬಿಡುತ್ತದೆ, ಹಿಂಸೆ ಆಗುತ್ತೆ. ಈ ಮೀಡಿಯಾದವರು ಕೂಡ ಅಷ್ಟೇ, ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಬೇಗ ರೀಚ್ ಆದ್ರೆ ಓಕೆ, ಇಲ್ಲಾಂದ್ರೆ ರೀಚ್ ಆಗೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಹೌದು, ಈಗ ನಮ್ಮ ರಿಪೋರ್ಟರ್ಗಳು ಕೂಡ ಇಬ್ರು ಆಲ್ರೆಡಿ ಅಲ್ಲಿದ್ದಾರೆ. ನಾವು ಇನ್ನೂ ಕೆಲವು ರಿಪೋರ್ಟರ್ಗಳನ್ನ ಕಳಿಸ್ತಾ ಇದ್ದೀವಿ. ನೋಡಿ, ಆಂಬುಲೆನ್ಸ್ ಬರ್ತಾ ಇದೆ. ಆಂಬುಲೆನ್ಸ್ಗೆ ಜಾಗ ಕೊಡ್ತಾರ ಇಲ್ಲೋ ನೋಡ್ಬೇಕಾಗಿದೆ. ಏನೊಂದು ಮಾಡ್ತಾರೆ ಪಾಪ. ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಜನಗಳು ಕೂಡ. ಸೊ ಹಾಗಾಗಿ ಏರೋ ಇಂಡಿಯಾ ಮೇಲ್ಗಡೆ ಎಲ್ಲ ಯುದ್ಧ ವಿಮಾನಗಳು, ಕೆಳಗಡೆ ಅಲ್ಲಲ್ಲಿ ಜಾಮ್ ಆಗಿದೆ. ಒಂದು ಆಂಬುಲೆನ್ಸ್ ಕೂಡ ಬಂದಿದೆ. ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡುವಂಥ ಪ್ರಯತ್ನಗಳು ಖಂಡಿತ ಆದೀತು 1-2 ನಿಮಿಷದಲ್ಲಿ. ಟ್ರಾಫಿಕ್ ಜಾಮ್ ತಡೆಗಟ್ಟುವುದಕ್ಕೆ ಮಾಸ್ಟರ್ ಪ್ಲಾನ್ಗಳಾಗಿತ್ತು, ಬಟ್ ಆದರೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾನೆ ಇದೆ. BBMP ಟ್ರಾಫಿಕ್ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆ ರೂಟ್ ಮ್ಯಾಪನ್ನು ಚೇಂಜ್ ಮಾಡಿದ್ರಂತೆ, ಜನ ಓಡಾಡೋದಕ್ಕೂ ಜೊತೆಗೆ ಈ ಏರ್ ಶೋವನ್ನು ನೋಡೋದಕ್ಕೆ ಭಾಗ್ಯ ಆಗೋದಕ್ಕೆ ಬರೋರಿಗೆ ಅಲ್ಲೊಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಯಾಕೋ ಅದು ವರ್ಕೌಟ್ ಆದಂಗೆ ಕಾಣಿಸ್ತಿಲ್ಲ ನೋಡಿ. ಯಾರು ಕೂಡ ಸ್ವಂತ ವಾಹನದಲ್ಲಿ ಬರೋರು, ನೀವು ತುಂಬ ದೂರದಲ್ಲೇ ಅದನ್ನು GKVK ಆ ಆವರಣದಲ್ಲೇ ಪಾರ್ಕ್ ಮಾಡಿ ಹೋಗಬೇಕು. ಅಲ್ಲಿಂದ ನೀವು ಹೋಗ್ಬೇಕಂತ ಅಂದರೆ ಅಲ್ಲಿ ಸಾರಿಗೆ ಸಂಚಾರ ಇದೆ, ಬಸ್ಗಳು ಓಡಾಟ ಇದೆ, ಬಸ್ ಮೂಲಕ ನೀವು ಹೋಗಬಹುದು ಅಂತ, ಆ ಮೂಲಕ ಟ್ರಾಫಿಕ್ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ಸ್ವಂತ ವಾಹನದಲ್ಲಿ ಬರೋರ ಸಂಖ್ಯೆ. ಯಲಹಂಕ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಯಾಕಂದರೆ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ನಿಂತಲ್ಲೇ ನಿಂತ ಸಾಲು ವಾಹನಗಳು ಮೇಲ್ಗಡೆ ಹಾರಾಡ್ತಾ ಇದೆ, ಕೆಳಗಡೆ ನಿಂತಿದೆ. ಸುಮಾರು 4-5 ಕಿಲೋಮೀಟರ್ ರಸ್ತೆ ಜಾಮ್. ಏರ್ಫೋರ್ಸ್ನ ಪ್ರವೇಶ ದ್ವಾರದವರೆಗೆ ಟ್ರಾಫಿಕ್. ಈಗ ಇಲ್ಲೇ ಗಾಡಿಯಲ್ಲಿ ನಿಂತು ನೋಡ್ಬೇಕಷ್ಟೇ ನೋಡಿ. ಮೇಲ್ಗಡೆ ಫುಲ್ಲು ವಿಮಾನಗಳು ಜಾಲಿ ವಾಹನಗಳು ಖಾಲಿ ರೋಡಲ್ಲಿ ಅಲ್ಲ, ವಾಹನಗಳು ಮೂವ್ ಆಗ್ತಾ ಇಲ್ಲ. ರೋಡಲ್ಲಿ ನೋ ಖಾಲಿ ಫುಲ್ ಜಾಮ್ ನೋಡಿ. 4-5 ಕಿಲೋಮೀಟರ್ ಸುಸ್ತಾಗ್ಬಿಡುತ್ತೆ ಇವತ್ತು ಆ ಕಡೆಯಿಂದ ಮೂವ್ ಆಗಕ್ಕೆ. ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಬಹಳ ಕಷ್ಟ ಆಗ್ಬಿಡುತ್ತದೆ, ಹಿಂಸೆ ಆಗುತ್ತೆ. ಈ ಮೀಡಿಯಾದವರು ಕೂಡ ಅಷ್ಟೇ, ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಬೇಗ ರೀಚ್ ಆದ್ರೆ ಓಕೆ, ಇಲ್ಲಾಂದ್ರೆ ರೀಚ್ ಆಗೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಹೌದು, ಈಗ ನಮ್ಮ ರಿಪೋರ್ಟರ್ಗಳು ಕೂಡ ಇಬ್ರು ಆಲ್ರೆಡಿ ಅಲ್ಲಿದ್ದಾರೆ. ನಾವು ಇನ್ನೂ ಕೆಲವು ರಿಪೋರ್ಟರ್ಗಳನ್ನ ಕಳಿಸ್ತಾ ಇದ್ದೀವಿ. ನೋಡಿ, ಆಂಬುಲೆನ್ಸ್ ಬರ್ತಾ ಇದೆ. ಆಂಬುಲೆನ್ಸ್ಗೆ ಜಾಗ ಕೊಡ್ತಾರ ಇಲ್ಲೋ ನೋಡ್ಬೇಕಾಗಿದೆ. ಏನೊಂದು ಮಾಡ್ತಾರೆ ಪಾಪ. ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಜನಗಳು ಕೂಡ. ಸೊ ಹಾಗಾಗಿ ಏರೋ ಇಂಡಿಯಾ ಮೇಲ್ಗಡೆ ಎಲ್ಲ ಯುದ್ಧ ವಿಮಾನಗಳು, ಕೆಳಗಡೆ ಅಲ್ಲಲ್ಲಿ ಜಾಮ್ ಆಗಿದೆ. ಒಂದು ಆಂಬುಲೆನ್ಸ್ ಕೂಡ ಬಂದಿದೆ. ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡುವಂಥ ಪ್ರಯತ್ನಗಳು ಖಂಡಿತ ಆದೀತು 1-2 ನಿಮಿಷದಲ್ಲಿ. ಟ್ರಾಫಿಕ್ ಜಾಮ್ ತಡೆಗಟ್ಟುವುದಕ್ಕೆ ಮಾಸ್ಟರ್ ಪ್ಲಾನ್ಗಳಾಗಿತ್ತು, ಬಟ್ ಆದರೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾನೆ ಇದೆ. BBMP ಟ್ರಾಫಿಕ್ ಇಲಾಖೆಯಿಂದ
ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆ ರೂಟ್ ಮ್ಯಾಪ್ ಅನ್ನು ಚೇಂಜ್ ಮಾಡಿದ್ರಂತೆ ಜನ ಓಡಾಡೋದಕ್ಕೂ, ಜೊತೆಗೆ ಈ ಏರ್ ಶೋವನ್ನ ನೋಡೋದಕ್ಕೆ ಭಾಗ್ಯ ಆಗೋದಕ್ಕೆ ಬರೋರಿಗೆ ಅಲ್ಲೊಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಯಾಕೋ ಅದು ವರ್ಕೌಟ್ ಆದಂಗೆ ಕಾಣಿಸ್ತಿಲ್ಲ ನೋಡಿ. ಯಾರು ಕೂಡ ಸ್ವಂತ ವಾಹನದಲ್ಲಿ ಬರೋರು ನೀವು ತುಂಬಾ ದೂರದಲ್ಲೇ ಅದನ್ನ ಜಿಕೆ ಆ ಆವರಣದಲ್ಲೇ ಪಾರ್ಕ್ ಮಾಡಿ ಹೋಗಬೇಕು. ಅಲ್ಲಿಂದ ನೀವು ಹೋಗ್ಬೇಕಂತ ಅಂದ್ರೆ ಅಲ್ಲಿ ಸಾರಿಗೆ ಸಂಚಾರ ಇದೆ, ಬಸ್ಗಳು ಓಡಾಟ ಇದೆ, ಬಸ್ ಮೂಲಕ ನೀವು ಹೋಗಬಹುದು ಅಂತ, ಆ ಮೂಲಕ ಟ್ರಾಫಿಕ್ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ಸ್ವಂತ ವಾಹನದಲ್ಲಿ ಬರೋ ಯಲಹಂಕ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಯಾಕಂದ್ರೆ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ನಿಂತಲ್ಲೇ ನಿಂತ ಸಾಲು ವಾಹನಗಳು ಮೇಲ್ಗಡೆ ಹಾರಾಡ್ತಾ ಇದೆ, ಕೆಳಗಡೆ ನಿಂತಿದೆ. ಸುಮಾರು 4-5 ಕಿಲೋಮೀಟರ್ ರಸ್ತೆ ಜಾಮ್. ಏರ್ಫೋರ್ಸ್ನ ಪ್ರವೇಶ ದ್ವಾರದವರೆಗೆ ಟ್ರಾಫಿಕ್. ಈಗ ಇಲ್ಲೇ ಗಾಡಿಯಲ್ಲಿ ನಿಂತು ನೋಡ್ಬೇಕಷ್ಟೇ ನೋಡಿ. ಮೇಲ್ಗಡೆ ಫುಲ್ಲು ವಿಮಾನಗಳು ಜಾಲಿ ವಾಹನಗಳು ಖಾಲಿ ರೋಡಲ್ಲಿ ಅಲ್ಲ, ವಾಹನಗಳು ಮೂವ್ ಆಗ್ತಾ ಇಲ್ಲ. ರೋಡಲ್ಲಿ ಖಾಲಿ ಫುಲ್ ಜಾಮ್ ನೋಡಿ. 4-5 ಕಿಲೋಮೀಟರು ಸುಸ್ತಾಗ್ಬಿಡುತ್ತೆ ಇವತ್ತು ಆ ಕಡೆಯಿಂದ ಮೂವ್ ಆಗುತ್ತೆ. ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಬಹಳ ಕಷ್ಟ ಆಗ್ಬಿಡುತ್ತದೆ, ಹಿಂಸೆ ಆಗುತ್ತೆ. ಈ ಮೀಡಿಯಾದವರು ಕೂಡ ಅಷ್ಟೇ, ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಬೇಗ ರೀಚ್ ಆದ್ರೆ ಓಕೆ, ಇಲ್ಲಾಂದ್ರೆ ರೀಚ್ ಆಗೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಹೌದು, ಈಗ ನಮ್ಮ ರಿಪೋರ್ಟರ್ಗಳು ಕೂಡ ಇಬ್ರು ಆಲ್ರೆಡಿ ಅಲ್ಲಿ ಇದ್ದಾರೆ. ನಾವು ಇನ್ನೂ ಕೆಲವು ರಿಪೋರ್ಟರ್ಗಳನ್ನ ಕಳಿಸ್ತಾ ಇದ್ದೀವಿ ನೋಡಿ. ಆಂಬುಲೆನ್ಸ್ ಬರ್ತಾ ಇದೆ, ಆಂಬುಲೆನ್ಸ್ಗೆ ಜಾಗ ಕೊಡ್ತಾರ ಇಲ್ಲೋ ನೋಡ್ಬೇಕಾಗಿದೆ. ಏನೊಂದು ಮಾಡ್ತಾರೆ ಪಾಪ. ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಜನಗಳು ಕೂಡ. ಸೊ ಹಾಗಾಗಿ ಏರೋ ಇಂಡಿಯಾ ಮೇಲ್ಗಡೆ ಎಲ್ಲ ಯುದ್ಧ ವಿಮಾನಗಳು, ಕೆಳಗಡೆ ಅಲ್ಲಲ್ಲಿ ಜಾಮ್ ಆಗಿದೆ. ಒಂದು ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವಂಥ ಪ್ರಯತ್ನಗಳು ಖಂಡಿತ ಆದೀತು 1-2 ನಿಮಿಷದಲ್ಲಿ. ಟ್ರಾಫಿಕ್ ಜಾಮ್ ತಡೆಗಟ್ಟೋದಕ್ಕೆ ಮಾಸ್ಟರ್ ಪ್ಲಾನ್ಗಳಾಗಿತ್ತು. ಬಟ್ ಆದರೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾನೆ ಇದೆ. BBMP ಟ್ರಾಫಿಕ್ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆ ರೂಟ್ ಮ್ಯಾಪ್ ಅನ್ನು ಚೇಂಜ್ ಮಾಡಿದ್ರಂತೆ ಜನ ಓಡಾಡೋದಕ್ಕೂ, ಜೊತೆಗೆ ಈ ಏರ್ ಶೋವನ್ನ ನೋಡೋದಕ್ಕೆ ಭಾಗ್ಯ ಆಗೋದಕ್ಕೆ ಬರೋರಿಗೆ ಅಲ್ಲೊಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಯಾಕೋ ಅದು ವರ್ಕೌಟ್ ಆದಂಗೆ ಕಾಣಿಸ್ತಿಲ್ಲ ನೋಡಿ. ಯಾರು ಕೂಡ ಸ್ವಂತ ವಾಹನದಲ್ಲಿ ಬರೋರು ನೀವು ತುಂಬಾ ದೂರದಲ್ಲೇ ಅದನ್ನ ಜಿಕೆ ಆ ಆವರಣದಲ್ಲೇ ಪಾರ್ಕ್ ಮಾಡಿ ಹೋಗಬೇಕು. ಅಲ್ಲಿಂದ ನೀವು ಹೋಗ್ಬೇಕಂತ ಅಂದ್ರೆ ಅಲ್ಲಿ ಸಾರಿಗೆ ಸಂಚಾರ ಇದೆ, ಬಸ್ಗಳು ಓಡಾಟ ಇದೆ, ಬಸ್ ಮೂಲಕ ನೀವು ಹೋಗಬಹುದು ಅಂತ, ಆ ಮೂಲಕ ಟ್ರಾಫಿಕ್ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ಸ್ವಂತ ವಾಹನದಲ್ಲಿ ಬರೋರ ಸಂಖ್ಯೆ ಯಲಹಂಕ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಯಾಕಂದ್ರೆ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ನಿಂತಲ್ಲೇ ನಿಂತ ಸಾಲು ವಾಹನಗಳು ಮೇಲ್ಗಡೆ ಹಾರಾಡ್ತಾ ಇದೆ, ಕೆಳಗಡೆ ನಿಂತಿದೆ. ಸುಮಾರು 4-5 ಕಿಲೋಮೀಟರ್ ರಸ್ತೆ ಜಾಮ್. ಏರ್ಫೋರ್ಸ್ನ ಪ್ರವೇಶ ದ್ವಾರದವರೆಗೆ ಟ್ರಾಫಿಕ್. ಈಗ ಇಲ್ಲೇ ಗಾಡಿಯಲ್ಲಿ ನಿಂತು ನೋಡ್ಬೇಕಷ್ಟೇ ನೋಡಿ. ಮೇಲ್ಗಡೆ ಫುಲ್ಲು ವಿಮಾನಗಳು ಜಾಲಿ ವಾಹನಗಳು ಖಾಲಿ ರೋಡಲ್ಲಿ ಅಲ್ಲ, ವಾಹನಗಳು ಮೂವ್ ಆಗ್ತಾ ಇಲ್ಲ. ರೋಡಲ್ಲಿ ಖಾಲಿ ಫುಲ್ ಜಾಮ್ ನೋಡಿ. 4-5 ಕಿಲೋಮೀಟರು ಸುಸ್ತಾಗ್ಬಿಡುತ್ತೆ ಇವತ್ತು ಆ ಕಡೆಯಿಂದ ಮೂವ್ ಆಗುತ್ತೆ. ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಬಹಳ ಕಷ್ಟ ಆಗ್ಬಿಡುತ್ತದೆ, ಹಿಂಸೆ ಆಗುತ್ತೆ. ಈ ಮೀಡಿಯಾದವರು ಕೂಡ ಅಷ್ಟೇ, ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಬೇಗ ರೀಚ್ ಆದ್ರೆ ಓಕೆ, ಇಲ್ಲಾಂದ್ರೆ ರೀಚ್ ಆಗೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಹೌದು, ಈಗ ನಮ್ಮ ರಿಪೋರ್ಟರ್ಗಳು ಕೂಡ ಇಬ್ರು ಆಲ್ರೆಡಿ ಅಲ್ಲಿ ಇದ್ದಾರೆ. ನಾವು ಇನ್ನೂ ಕೆಲವು ರಿಪೋರ್ಟರ್ಗಳನ್ನ ಕಳಿಸ್ತಾ ಇದ್ದೀವಿ ನೋಡಿ. ಆಂಬುಲೆನ್ಸ್ ಬರ್ತಾ ಇದೆ, ಆಂಬುಲೆನ್ಸ್ಗೆ ಜಾಗ ಕೊಡ್ತಾರ ಇಲ್ಲೋ ನೋಡ್ಬೇಕಾಗಿದೆ. ಏನೊಂದು ಮಾಡ್ತಾರೆ ಪಾಪ. ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಜನಗಳು ಕೂಡ. ಸೊ ಹಾಗಾಗಿ ಏರೋ ಇಂಡಿಯಾ ಮೇಲ್ಗಡೆ ಎಲ್ಲ ಯುದ್ಧ ವಿಮಾನಗಳು, ಕೆಳಗಡೆ ಅಲ್ಲಲ್ಲಿ ಜಾಮ್ ಆಗಿದೆ. ಒಂದು ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವಂಥ ಪ್ರಯತ್ನಗಳು ಖಂಡಿತ ಆದೀತು 1-2 ನಿಮಿಷದಲ್ಲಿ.
ಟ್ರಾಫಿಕ್ ಜಾಮ್ ತಡೆಗಟ್ಟುವುದಕ್ಕೆ ಮಾಸ್ಟರ್ ಪ್ಲಾನ್ಗಳಾಗಿತ್ತು. ಬಟ್ ಆದರೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾನೆ ಇದೆ. BBMP ಟ್ರಾಫಿಕ್ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆ ರೂಟ್ ಮ್ಯಾಪನ್ನು ಚೇಂಜ್ ಮಾಡಿದ್ರಂತೆ. ಜನ ಓಡಾಡೋದಕ್ಕೂ ಜೊತೆಗೆ ಈ ಏರ್ ಶೋವನ್ನು ನೋಡೋದಕ್ಕೆ ಭಾಗ್ಯ ಆಗೋದಕ್ಕೆ ಬರೋರಿಗೆ ಅಲ್ಲೊಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಯಾಕೋ ಅದು ವರ್ಕೌಟ್ ಆದಂಗೆ ಕಾಣಿಸ್ತಿಲ್ಲ. ನೋಡಿ, ಯಾರು ಕೂಡ ಸ್ವಂತ ವಾಹನದಲ್ಲಿ ಬರೋರು ನೀವು ತುಂಬ ದೂರದಲ್ಲೇ ಅದನ್ನು GKVK ಆ ಆವರಣದಲ್ಲೇ ಪಾರ್ಕ್ ಮಾಡಿ ಹೋಗಬೇಕು.